ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ಲಾಗ್. ಸೊ ಇವತ್ತಿನ ಲಾಗ್ ಏನಪ್ಪ ಅಂದರೆ, ನಾವು ಹೊರಟಿರೋದು ಇಶಾ ಫೌಂಡೇಶನ್ ಅಲ್ಲಿ ಹೋಗ್ತಾ ಇದ್ದೀವಿ. ಅದ್ರ ಬಗ್ಗೆ ಲಾಗ್ ಇರುತ್ತೆ. ಸೊ ಇವಾಗ ಹೊರಟಿದ್ದೀವಿ ನಮ್ಮ ಮನೆಯಿಂದ. ಆಲ್ಮೋಸ್ಟ್ ಆಲ್ 2.5 hour ಆಗುತ್ತೆ. ನಾವಿರೋದು ಈ ಕಡೆ ಬನ್ನೇರುಘಟ್ಟ. ಇಲ್ಲಿಂದ ಅಲ್ಲಿ ಹೋಗೋ ಅಷ್ಟರೊಳಗೆ ಟ್ರಾಫಿಕಲ್ಲೆಲ್ಲ 2.5 hour ಆಗುತ್ತೆ. ಆ್ಯಂಡ್ ಇದನ್ನು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಅಲ್ಲೆಲ್ಲಾದರೂ ನಿಲ್ಲಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋದರೆ ಇನ್ನೂ ಲೇಟ್ ಆಗ್ಬೋದೇನೋ. ಸೊ ಬೇಗನೆ ಹೊರಟಿದ್ದೀವಿ, 8 o'clock ಎಲ್ಲ ಹೊರಟಿದ್ದೀವಿ. ಸೊ ಯೂಶ್ವಲಿ ಇಷ್ಟು ಬೇಗ ಎಲ್ಲ ನಾವೆಲ್ಲೂ ಹೊರಡೋದೇ ಇಲ್ಲ. ಸೊ ಇವತ್ತು ತುಂಬ ದೂರ ಇದೆಯಲ್ಲ ಅಂತ ಹೇಳಿ ಬೇಗ ಎದ್ದು ರೆಡಿಯಾಗಿ ಹೊರಟಿದ್ದೀವಿ. ಸೊ ಅದ್ರ ಬಗ್ಗೆ ವಿಡಿಯೋ ಇರುತ್ತೆ. ಕಂಪ್ಲೀಟ್ ವಿಡಿಯೋನ ನೋಡಿ. ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ರೆಡಿ ಮೋಕ್ಷಿ, ಹಾಯ್ ಹೇಳು. ಮೋಕ್ಷಿ ಹಾಯ್ ಅಲ್ಲ. ಹಾಯ್. ವಾವ್, ಸೂಪರ್ ಅಲ್ಲ? ಸೂಪರ್ ಹೆಂಗೆ ತೋರಿಸೋದು ಹೇಳೋದಿಡ. ಸೂಪರ್. ಬಿಸ್ಕಿಟ್ ಹೆಂಗೈತೆ? ಚೆನ್ನಾಗೈತೆ ಬಿಸ್ಕಿಟು. ಸೂಪರ್. ಮೋಕ್ಷಿತ ಡ್ರೆಸ್ಸು ಫುಲ್ ಲೂಸ್ ಆಗ್ಬಿಟ್ಟೈತೆ. ಎಲ್ಲೋಗ್ತಿದ್ಯಾ ಮೋಕ್ಷಿ? ಮೋಕ್ಷಿತ ಬರ್ಬೆ. ಅಯ್ಯೋ ಬಂದು ಸತ್ಯ ಅಲ್ಲಿಂದ ನಿನ್ನ ನೋಡಿ ಓಡ್ಕೊಂಡು ಬಂದ್ಬಿಟ್ಟತ್ಲಾಗಿ. ಮೋಕ್ಷಿ ಈ ಕಡೆ ತಿರ್ಗೋ, ಅಲ್ಲಿ ಗುಮ್ಮ ಐತೆ, ಹೋಗ್ಬಾರ್ದು, ಬೀಳ್ತೀಯಾ. ಡ್ರೆಸ್ಸಲ್ಲಿ ಮೋಕ್ಷಿತ ಲುಕ್ಸ್ ಫುಲ್ ಡಿಫ್ರೆಂಟ್. ಫುಲ್ಲು ಏನೋ ಡಿಫ್ರೆಂಟಾಗಿ ಕಾಣಿಸ್ತಿದೆ. ಅವಳು ವೈಟ್ ಇರೋದಕ್ಕೂ ಅದಕ್ಕೂ ಮೋಕ್ಷಿತ ಈ ಕಲರು ಹೈಲೈಟಾಗಿ ಕಾಣಿಸ್ತಾ ಇದೆ. ಮೋಕ್ಷ, ಇವಾಗ ನಿಂಗೆ ತಾತ ಇಷ್ಟನಾ ಅಜ್ಜಿ ಇಷ್ಟನಾ? ಅಜ್ಜಿ ಇಷ್ಟನಾ? ಅಮ್ಮ ಇಷ್ಟನಾ ಅಪ್ಪ ಇಷ್ಟನಾ? ಅಪ್ಪ ಇಷ್ಟನಾ? ಓಕೆ. ನಾಗು ಇಷ್ಟನಾ ಅನು ಇಷ್ಟನಾ? ಅನು ಇಷ್ಟನಾ ನಾಗು ಇಷ್ಟನಾ ಹೇಳ್ಬೇಕಪ್ಪ ನೀನು. ಯಾರು ಇಷ್ಟ ಅಲ್ಲ ಇಬ್ರಲ್ಲಿ? ಇಲ್ಲ. ಓಕೆ. ಬುವ್ವ ಇಷ್ಟನಾ ಅಂಬ ಇಷ್ಟನಾ? ಅಬ್ಬ ಅಪ್ಪ ಅಂತೆ. ಅಪ್ಪ ಅಂಬ ಅಂತಬೇಕು. ಅಂಬ ಹೇಳ. ಅಂಬ. ಮೋಕ್ಷ ಹೂವು ನೋಡು. ಮೋಕ್ಷಲ್ಲಿ ಎಷ್ಟು ಕೊಂದಿದ್ದಾವೆ ನೋಡು. ಚೆನ್ನಾಗಿದೆಯಲ್ಲ? ವಾವ್, ಸೂಪರ್ ಅಲ್ಲ ಬೇಬು? ಸೂಪರ್. ಡೀಸೆಲ್ ಹಾಕ್ಸಕ್ಕಂತ ಹೇಳಿ ಗಾಡಿ ನಿಲ್ಸಿದೀವಿ. ನಾನು ನಿದ್ದೆ ಮಾಡ್ತಿದ್ದೆ ಗುರು. ಈ ಸತ್ಯ ನಾನು ನಿದ್ದೆ ಮಾಡೋದು ಬಿಡ್ಲೇ ಇಲ್ಲ, ಎಬ್ಬರಿಸೇ ಬಿಟ್ಟ. ನಾನು ಮಾತ್ರ ಗಾಡಿ ಓಡಿಸೋದು, ನೀನು ನಿದ್ದೆ ಮಾಡೋದು. ಎದ್ದಾಳ್ಬೇಕಂತ ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ ನಾಯಿ ನನ್ನ ಮಗ. ಬೆಳಗ್ಗೆ ಬೇರೆ ನಾನು ಬೇಗ ಎದ್ದಿದ್ದೆ, 6 ಗಂಟೆಗೆ. ಸಿಕ್ಕಾಬಿಟ್ಟೆ ನಿದ್ದೆ ಬರ್ತಿತ್ತು. ನಮ್ಮ ಯಜಮಾನ್ರಿಗೆ ಹೊಟ್ಟೆ ಉರಿ, ಅದಕ್ಕೆ ಎಬ್ಬರಿಸ್ಬಿಟ್ರು. ಬ್ರೇಕ್ಫಾಸ್ಟಿಗಂತ ನಿಲ್ಲಿಸಿದ್ವಿ. ಸೊ ಮೋಕ್ಷಿತ ಎಲ್ಲ ಕಾರಲ್ಲೇ ಮಲ್ಕೊಂಡಿದ್ಲು. ಸೊ ಹಾಗಾಗಿ ಅಲ್ಲಿ ಹೋಗಲಿಲ್ಲ. ಇಲ್ಲೇ ಇಡ್ಲಿ ತಂದುಕೊಟ್ಟಿದ್ದಾನೆ, ತಿನ್ಬೇಕು. ಇವಾಗ ಹೆಂಗಿದೆ ಗೊತ್ತಿಲ್ಲ, ಟೇಸ್ಟ್ ಎಲ್ಲ ನೋಡೋಣ ಹೇಗಿದೆ ಟೇಸ್ಟ್ ಅಂತ. ಇದೆ ಅದನ್ನೇ ತಿಂತಾ ಇದೆ ಅಲ್ಲ ನೋಡು. ಅಲ್ಲಿ ಗಾಯ ಆಗಿದೆ ಪಾಪ, ಅದನ್ನೇ ತಿಂತಾ ಇದೆ ಇದು. ಅಯ್ಯೋ, ಈಗ ಯಾವ ಥರ ಕೋಳಿ ತಿನ್ನುತ್ತಾ? ಓ ಮೈ ಗಾಡ್. ಸರಿ ಬನ್ನಿ ಹೋಗೋಣ. ಸೈಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ಇನ್ನು 6 kilometer ಇದೆ. ಸೊ ಇಲ್ಲಿಂದ 6 kilometer ಆದರೆ ಇಶಾ ಫೌಂಡೇಶನ್ ಸಿಕ್ತು. ಇದು ಗ್ಲಾಸ್ ಹಾಕುವಂತಹ ಹೊಸ ವಿಧಾನ. ಅಯ್ಯಪ್ಪ, ನೀವು ನೋಡಿದ್ರೆ ಎಲ್ಲೆಲ್ಲಿ ಗ್ಲಾಸ್ ಹಾಕೋತಾರೆ ಅಂತ. ನಾವು ಮೋಕ್ಷಿತ ಗ್ಲಾಸ್ ಎಲ್ಲಿಗೆ ಹಾಕಿದ್ದಾಳೆ ನೋಡಿ, ಇಲ್ಲಿಗಂತೆ ಗ್ಲಾಸ್ ಹಾಕೋದು. ಅಯ್ಯೋ ಹುಡುಗಿ. ಇದೇನಕ್ಕೆ ಯೂಸ್ ಮಾಡ್ತಾರೆ? ಮನೆ ಕಟ್ಟಕ್ಕೆ ಜಲ್ಲಿ ಕಲ್ ಮಾಡ್ಕೊಳತ್ತಾನೆ. ಅಲ್ಲ, ಇದೇನಕ್ಕೋ ಯೂಸ್ ಮಾಡ್ಕೊಂಡವ್ರೆ ಇವರೇನೆ, ಇಶಾದವ್ರೆ ಅನ್ಸುತ್ತೆ, ಗೊತ್ತಿಲ್ಲ. ಮೇ ಬಿ ಇಶಾ ಅದು ಕಲ್ಲಲ್ಲಿ ತಾನೇ ಮಾಡಿರೋದು. ಸೊ ಅದಕ್ಕೆ ಇದನ್ನ ಎತ್ಕೊಂಡಿದ್ದಾರೆ ಅನ್ಸುತ್ತಲ್ಲ. ಅದು ಮತ್ತೆ ಪ್ಲಾಸ್ಟಿಕ್ ಥರದ್ದು ಮಾಡಿರೋದು, ಕಲ್ಲಲ್ಲಿ ಮಾಡಿಲ್ಲ. ಆದ್ರೆ ಎಷ್ಟಕ್ಕೊಂದು ಕಲ್ಲು ಐತಲ್ಲ ಇಲ್ಲಿ. ಸೊ ಫೈನಲಿ ಎಂಟ್ರೆನ್ಸ್ ಬಂದಿದ್ದೀವಿ. ಎಂಟ್ರೆನ್ಸ್ ಎಷ್ಟು ಉದ್ದ ಆಯ್ತು ನೋಡಿ. ಇವಾಗ ಇಲ್ಲಿಂದ ಮೂರ್ತಿ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿ ಕಾಣಿಸ್ತಿದ್ಯಾ? ನೋಡು, ಕಾಣಿಸುತ್ತೆ. ಎಲ್ಲಿ ಕಾಣಿಸೋದು ನೋಡಿ. ಇಲ್ಲೇನು ಆ ಕಡೆ ಈ ಕಡೆ ಬರೀ
ಬರೀ ಕಲ್ಗಳೇ ಇದೆ, ಏನಂದ್ರೆ ಏನು ಇಲ್ಲ, ಮನೆ ಇರಲ್ಲ. ಇವಾಗ ರೀಚ್ ಆಗಿದ್ದೀವಿ, ನೋಡೋಕೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ. ಹೋಗಿ ಬರೋ ಅಷ್ಟೊಳಗೆ ಒಂದು ಹಾಫ್ ಆನ್ ಅವರ್ 1 ಅವರ್ ಆಗ್ಬೋದು. ಬಿಸಿಲೈತೆ, ನೆನೆಸ್ಬೇಡ, ಎತ್ಕೊಂಡು ಕರ್ಕೊಂಡು ಹೋಗು. ಏನು ಮೇಡಮ್, ಅಕ್ಷಿತಾ ಮೇಡಮ್ ನಡೀತಾ ಇದ್ದೀರಾ? ಅಪ್ಪನ ಜೊತೆ ಮೇಡಮು, ಪುಟ್ಟು ಮೇಡಮ್ ನಡೀತಾ ಇದ್ದಾರೆ. ಇಲ್ಲ ಇದ್ದೀನಿ ಬಾ, ನಾನು ಎಲ್ಲೂ ಹೋಗಿಲ್ಲ. ತಳ್ಳೋದಲ್ಲ ಕಣ ಇದು, ಬಾಯ್ ಇಟ್ಕೋ. ಆ್ಯಕ್ಚುಲಿ ಬೆಳಗಿನ ಟೈಮ್ ಬಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಯಾಕಂತಂದರೆ ಇವಾಗ ಸಿಕ್ಕೋಬಿಟ್ಟು ಬಿಸಿಲು, ಅಂದರೆ ಬೇಗನೆ ಹೊರಟ್ವಿ, ಆದ್ರೂ ಲೇಟಾಗೇ ಹೋಯ್ತು. ಸೊ ಇವಾಗ ಬಿಸಿಲಲ್ಲಿ ಬಂದು ನೋಡ್ಕೊಂಡು ಹೋಗೋ ಥರ ಆಯಿತು. ನಡೆಸ್ಬಿಡ, ಬಿಸಿಲು ಬಿಸಿಲು ಮೋಕ್ಷಿ, ನಡೆದ್ರೆ ಆಮೇಲೆ ಕಾಲೆಲ್ಲ ಸುಟ್ಟೋಗ್ತದೆ ಬೆಬ್ಬು. ಹ್ಞೂ, ಶುಟ್ಟ ಬೋಡ. ಸೊ ನಾವು ನಿಮ್ಮ ಪಪ್ಪ ಜೊತೆನೇ ಬಾ, ಇಳಿಬೇಡ ನೆಲಕ್ಕೆ. ಇಲ್ಲ ಮೋಕ್ಷಿ ಬಾಯ್ ಬಾಯ್, ತಾತ ಜೊತೆ ಹೋಗು, ನಾವು ಊರಿಗೆ ಹೋಗ್ತೀವಿ. ಹೋಗ್ತೀಯಾ? ಸಿಕ್ಕಾಪಟ್ಟೆ ಬಿಸಿಲು, ಬಾಯಾರಿಕೆ ಆಗಿದೆ. ಸೊ ಸತ್ಯ ಅಲ್ಲಿ ಕಬ್ಬನಲ್ಲಿ ತಗೊಬರ್ತೀನಿ ಅಂತ ಹೋಗಿದ್ದಾನೆ. ಕಬ್ಬನಲ್ಲಿ ಕೂತ್ಕೊಂಡು ಮನೆಗೆ ಹೊರಡಬೇಕು. ಮನೆಗೆ ಹೋಗೋದಾ ಅಥವಾ ಅಲ್ಲಿ ಹೋಗೋ ಆನ್ ದ ವೇಲಿ ಮಾಲ್ ಆಫ್ ಏಷ್ಯಾ ಇದೆ, ಅದು ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ದೀನಿ. ನೋಡೋಣ ಏನು ಮಾಡ್ತಾನೆ ಅಂತ. ನೀನು ಯಾಕೆ ಅಲ್ಲ ಕಚ್ತಿದ್ಯಾ ನನಗೆ? ಅಯ್ಯೋ ಮುದ್ದಮ್ಮ, ಅಲ್ಲ ಕಚ್ತೈತಿ ನಮ್ಮ ಹುಡುಗಿ ನನಗೆ. ನೀನು ಕುಡಿ ಸುಮ್ಮನೆ. ಇದಕ್ಕೆ ಪುದೀನ ಲೆಮನ್ ಏನೋ ಜಾಸ್ತಿ ಆಗಿದೆಲ್ಲ. ಶುಂಠಿ ಹಾಕ್ತಾರ? ಬೇಕಾ? ಏ ಬೇಡ ಆಚೆ ಬೇಡ. ನೋಡಿ ಬಸ್ ಬಂತು, ಬಸ್ ನೋಡಿ ಬೇಬಿ, ಬಸ್ಸು ತಗೋ. ಅಮ್ಮ ಏನೋ ಜಾಸ್ತಿ ಆಗೈತಿ, ಏನಂತಾನೆ ಗೊತ್ತಾಗ್ತಿಲ್ಲ. ಇವನೋದ್ರೆ ಶುಂಠಿ ಅಂತ ಹೇಳ್ತಿದ್ದಾನೆ, ಸುಳ್ಳು ಹೇಳ್ತಿದ್ದಾನೆ. ಲೆಮನ್ ಫ್ಲೇವರ್ ಬರ್ತಾ ಇದೆ, ಲೆಮನ್ ಮತ್ತು ಪುದೀನಾ ಫ್ಲೇವರ್. ಶುಂಠಿ ಫ್ಲೇವರ್ ಅದು, ಶುಂಠಿ ಪುದೀನಾ. ಚೆನ್ನಾಗಿದೆ, ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಒನ್ ಡೇ ಚಿಲ್ ಮಾಡೋದಕ್ಕೆ ಬರ್ಬೋದು. ಬಟ್ ಏನಾದರೂ ಪರ್ಚೇಸ್ ಮಾಡ್ತೀನಿ ಅಂದರೆ ಸ್ವಲ್ಪ ಕಾಸ್ಟ್ಲಿ. ನಾವು ಪಾಪುಗೆ ಸ್ವಲ್ಪ ಟಾಯ್ ತೊಗೊಳ್ಳೋಣ ಅಂತ ಹೋದರೆ 2400, 8400, 5000. ನನಗೆ ಕಾಸ್ಟ್ ನೋಡಿಬಿಟ್ಟೇ ಶಾಕ್ ಆಗೋಗ್ಬಿಟ್ಟು, ಸ್ವಲ್ಪ ಕಾಸ್ಟ್ಲಿ. ಔಟ್ಸೈಡೇ ಬೆಸ್ಟ್ ಅನಿಸ್ಬಿಡ್ತು ನನಗೆ. ಫೈನಲಿ ಮಾಲ್ ಆಫ್ ಏಷ್ಯಾ ನೋಡಿಕೊಂಡು
ಮನೆಗೆ ಹೋಗ್ತಾ ಇದ್ದೀವಿ. ರ್ಯಾಪಿಡೋ ಅಂದ್ರೆ ಏನವ? ರ್ಯಾಪಿಡೋ ಅಂದರೆ ಏನಂದರೆ ಒಬ್ರನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡೋಗಿ ಬಿಡೋದಕ್ಕೆ ರ್ಯಾಪಿಡೋ ಅಂತ ಕರೀತಾರೆ. ರ್ಯಾಪಿಡೋ ಅಂದ್ರೆ ಕಂಪ್ನಿ ನೇಮ್. ಹೊಡೆದ್ಲು ಡೈಲಾಗ್. ಕಂಪ್ನಿ ನೇಮ ಕಂಪ್ನಿಲಿ ಮಾಡೋದು ಅದೇ ಕೆಲಸ ತಾನೆ. ಯಾವ್ದವ್ರೇನು ಹೊಸ್ದಾಗಿ ಮಾಡಿದಾರ ಕೆಲಸನ? ಅದು ಬೇಕಾಗಿಲ್ಲ. ನಾನು ಕೇಳಿದ್ದು ರ್ಯಾಪಿಡೋ ಅಂದ್ರೆ ಏನು ಅಂತ. ನೀನು ಹೇಳಿದ್ದು ಕರೆಕ್ಟಾಗಿ ನಾನು ಆನ್ಸರ್ ಮಾಡಿದ್ದೀನಿ ಅಷ್ಟೇ. ಬಿಡವ ನಿಂದೆ ಸರಿ. ಸೊ ಮಾಲ್ ಆಫ್ ಏಷ್ಯಾ ನಾನು ನೋಡಿರಲಿಲ್ಲ. ಇನ್ಸ್ಟಾಗ್ರಾಮ್ ಎಲ್ಲ ಸ್ಕ್ರಾಲ್ ಮಾಡಬೇಕಾದ್ರೆ ಮಾಲ್ ಆಫ್ ಏಷ್ಯಾದು ವಿಡಿಯೋಸ್ ಎಲ್ಲ ಬರ್ತಿತ್ತಲ್ಲ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದಕ್ಕೆ ನೋಡೋಣ ಅಂತ ಬಂದ್ವಿ. ಯಾಕಂದರೆ ಇಲ್ಲೇ ನಾವು ಇಶಾ ಫೌಂಡೇಶನ್ ಹೋಗಿದ್ವಲ್ಲ, ಆನ್ ದ ವೇನೇ ಇರೋದಲ್ವ, ಆ ರೂಟಲ್ಲೇ. ಸೊ ಹಾಗೆ ನೋಡಿಕೊಂಡು ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ಬಿಟ್ಟು ಸೊ ನಿದ್ದೆ ಮಾಡಬೇಕು. ಬೆಳಗ್ಗೆಯಿಂದ ನಿದ್ದೆ ಕರೆಕ್ಟ್ ಆಗಿಲ್ಲ, ಹೋಗಿ ರೆಸ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.